ನಿಷ್ಕಲಂಕ ಮಹಾದೇವ್. ಇದು ಏನು ಕತೆ ಅಂದರೆ, ಇದು ಶಿವಲಿಂಗಗಳು ಪಾಂಡವರು ಸ್ಥಾಪಿಸಿದ್ದು, ಪಂಚಪಾಂಡವರು. ಸೊ ಇದೇನಾಗುತ್ತೆ ಅಂದರೆ, ಸ್ಪೆಸಿಫಿಕ್ ಟೈಮ್ ಆಫ್ ದ ಡೇ, ಅದ ತಿಥಿಯ ಪ್ರಕಾರ ಅದು ಸಮುದ್ರದಲ್ಲಿ ಎಲ್ಲ ನೀರು ರಿಸೈಡ್ ಆಗಿ ಎಲ್ಲ ಫಾರ್ 2 to 3 hours ಇನ್ ಎ ಡೇ ಐ ಗೆಸ್ ಈ ನೀರು ಹಿಂದೆ ಹೋಗಿ ಅಲ್ಲಿ ಶಿವಲಿಂಗಗಳ ದರ್ಶನ ಆಗುತ್ತೆ. ಅಲ್ಲೇ ಇದನ್ನು ನಾವು ನೋಡೋಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಕಾಣ್ತಾ ಇದೆ ನೋಡಿ, ಫ್ಲ್ಯಾಗ್ ಎಲ್ಲ ಕಾಣ್ತಾ ಇದೆ ಶಿವಲಿಂಗದ್ದು. ಅಲ್ಲಿಗೆ ಇವಾಗ ನೀರು ಆಲ್ರೆಡಿ ರಿಸೈಡ್ ಆಗ್ತಾ ಇದೆ, ನೋಡ್ತಾ ಇರಿ. ಕಮ್ಮಿ ಆಗ್ತಾ ಹೋಗಿ ಅದು ಕಂಪ್ಲೀಟ್ ಡ್ರೈ ಆಗುತ್ತೆ. ಅದು ಏನೋ ಒಂದು 2 hours ಮ್ಯಾಕ್ಸಿಮಮ್ ಹಾಗೆ ಇರುತ್ತಂತೆ. ನಾವು ಅಷ್ಟೊತ್ತಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ಬಿಡೋದು. ನಿಷ್ಕಲಂಕ ಮಹಾದೇವ್ ಅಂತ ಹೇಳ್ಬಿಟ್ಟು, ದಿಸ್ ಈಸ್ ಐ ಫೀಲ್ ಲೈಕ್ ಪರ್ಸ್ನಲಿ ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದರ ಕತೆ ಏನು ಅಂದರೆ, ಕುರುಕ್ಷೇತ್ರ ಸಮಯದಲ್ಲಿ ಶ್ರೀಕೃಷ್ಣ ಪಂಚಪಾಂಡವರು ಅವರು ಎಲ್ಲ ಕೌರವರನ್ನೆಲ್ಲ ಸಾಯಿಸಿರ್ತಾರೆ. ಆವಾಗ ಗಾಂಧಾರಿ ಒಂದು ಶಾಪ ಕೊಡ್ತಾಳಂತೆ, ನೀವು ನನ್ನ ಮಕ್ಕಳನ್ನೆಲ್ಲ ಸಾಯಿಸಿರೋದ್ರಿಂದ ನನ್ನ ಪುತ್ರ ಶೋಕ, ನಿಮ್ಮ ಯದುವೀರ ವಂಶ ನಾಶ ಆಗಬೇಕು, ದ್ವಾರಕ ನೀರಲ್ಲಿ ಮುಳುಗಬೇಕು ಅಂತ. ಪಾಂಡವರ ಸಮಯದಲ್ಲಿ ಹೇಗೆ ಅದು ಶಾಪ ವಿಮೋಚನೆ ಮಾಡ್ಕೋಬೇಕು ಅಂತ ಶ್ರೀಕೃಷ್ಣ ಭಗವಾನರನ್ನು ಕೇಳಿದಾಗ ಅವ್ರು ಹೇಳೋದು, ನೀವು ಶಿವನನ್ನು ಕೇಳು ಅಂಥೇಳಿ. ಇವರು ಶಿವನನ್ನು ಕೇಳಿದಾಗ ಇಲ್ಲಿ ನೋಡಿ, ನೀರು ಎಷ್ಟು ಚೆನ್ನಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೀರೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಆವಾಗ ಶಿವನನ್ನು ಕೇಳಿದಾಗ ಪಂಚಪಾಂಡವರು ಅವ್ನು ಹೇಳ್ತಾನೆ, ನೀನೊಂದು ಕಪ್ಪು ಹಸುನ ತಗೊಂಡು ಅದಕ್ಕೊಂದು ಬಾವುಟ ಕಟ್ಟಿ ಬಿಡು. ಅದು ಆ ಹಸು ಎಲ್ಲಿ ಹೋಗಿ ನಿಂತ್ಕೊಂಡು ಅದರ ಬಣ್ಣ ಚೇಂಜ್ ಆಗುತ್ತೋ ಬೆಳಿಗ್ಗೆ, ಅಲ್ಲಿ ನೀವೆಲ್ಲರೂ ನನ್ನ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ನನ್ನನ್ನು ಪೂಜಿಸಿ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಗೋವುಗಳೆಲ್ಲ ಒಂದು ಗ್ರೂಪಲ್ಲಿ ಸೇರ್ಕೊಂಡಿರ್ತಾವಂತೆ. ಶಿವನು ಗೋವಿನ ಥರ ಆಗಿ ಅಲ್ಲಿ ಬರ್ತಾನಂತೆ ಪಾಂಡವರನ್ನ ಟೆಸ್ಟ್ ಮಾಡೋದಕ್ಕೆ. ಆ ಸಮಯದಲ್ಲಿ ಭೀಮ ಏನು ಮಾಡ್ತಾನೆ, ನಮ್ಮ ಗೋವು ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಗೆ ಐಡೆಂಟಿಫೈ ಮಾಡೋದಂಥೇಳಿ ಅವನು. ಸೊ ಆ ಸಮಯದಲ್ಲಿ ಭೀಮ ಅರಚೆ ಕಾಲಿಟ್ಕೊಂಡು ಕುತ್ಕೊಳ್ತಾನಂತೆ. ಎಲ್ಲ ಗೋವುಗಳು ಅವನ ತಳಭಾಗದ ಕಾಲಿಂದ ಹೋದರೆ ಒಂದೇ ಒಂದು ಗೋವು ಮಾತ್ರ ದಾಟ್ಕೊಂಡು ಹೋಗುತ್ತಂತೆ. ಆ ಗೋವನ್ನ ನೋಡಿ ಇವನೇ ಪರಮಾತ್ಮ ಅಂತ ಹೇಳಿ ಅಲ್ಲಿ ಅವರ 5 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ. ಸೊ ದಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಇಲ್ಲಿನ ಪರಿಸ್ಥಿತಿ ಅಂದರೆ ಕತೆ, ಇದು ಹಿನ್ನೆಲೆ. ಸೊ ಈಗ ನೋಡ್ತಾ ಇದ್ದರೆ ಅಲ್ಲಿ ನೋಡಿ, ಕ್ಲೋಸಬಲ್ ತೋರಿಸ್ತೀನಿ. ಇಲ್ಲಿ ಶಿವಲಿಂಗಗಳು ಇರೋದು. So I'll start a new video again. So ಎಲ್ಲರೂ ಕಾಣಿಸ್ತಾರೆ. So beautiful Nishkalanka Maheshwar. ಸೊ ನೀರೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ನೋಡಿ, ಅದ್ಭುತಗಳಲ್ಲಿ ಅದ್ಭುತ ಅಂತ ನನಗೆ ಅನ್ಸೋದು, ಪರ್ಸ್ನಲ್ ಫೀಲಿಂಗ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್.